ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣಗಳು. ನೀವು ನೋಡ್ತಾ ಇರೋದು 24. ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಮನಿ ಡಬ್ಲಿಂಗ್ ಫ್ರಾಡ್ ಒಂದು ರಿಪೋರ್ಟ್ ಆಗಿದೆ. ನಿನ್ನೆ ಸಾಯಂಕಾಲ ಸುಮಾರು ಒಂದು 8 ಜನ ಒಂದು ಮನಿ ಡಬ್ಲಿಂಗ್ ಸ್ಕೀಮಲ್ಲಿ ಮಾಡ್ತಾ ಇದ್ದಾರೆ, ಜನರನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನಮಗೆ ಬಂತು. ಮಾಹಿತಿ ಬಂದ ನಂತರ DSP ಅವ್ರಿಗೆ ಮಾಹಿತಿ ಬಂದ ನಂತರ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಮತ್ತು CP ಅವರನ್ನು ಕೂಡ ಅಲ್ಲಿ ಏನು ನಡೀತಾ ಇದೆ ಅಂದರೆ ಎಂದು ಕಳಿಸಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಇದು ಶ್ರೀನಗರ ಏರಿಯಾ ಗೋಕಾಕ್ನಲ್ಲಿ ಆಗಿರೋದು ಕಂಡು ಬಂದಿರ್ತದೆ. ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಇಂತಹ ಒಂದು ಮೋಸ ನಡ್ತಾ ಇರೋದು, ಮನಿ ಡಬಲ್ ಮಾಡಿಸ್ಕೊಡ್ತಾ ಇದೆ ಅಂದರೆ ಇಲ್ಲಿ ಮೋಸ ನಡ್ತಾ ಇರೋದು ಕಂಡು ಬಂದಿದೆ. ಸೊ ಇದರಲ್ಲಿ ಮೋಡಸ್ ಹೆಂಗೆ ಅಂದ್ರೆ ಒಂದು ಒರಿಜಿನಲ್ ಕರೆನ್ಸಿ ನೋಟಲ್ಲಿ ಬ್ಲ್ಯಾಕ್ ಕೋಟಿಂಗ್ ಇಂಕ್ ಥರ ಒಂದು ಕೆಮಿಕಲ್ ಅನ್ನು ಮೇಲೆ ಹಾಕಿಬಿಟ್ಟು ಬ್ಲ್ಯಾಕ್ ಪೇಪರ್ ಥರ ಹಾಕ್ತಾರೆ. ಬ್ಲ್ಯಾಕ್ ಪೇಪರ್ ಥರ ಹಾಕ್ಬಿಟ್ಟು ಇದನ್ನು ಒಂದು ಕೆಮಿಕಲ್ ಹೀಟ್ ಮಾಡಿಬಿಟ್ಟು ಒಂದು ಕೆಮಿಕಲ್ ಅಲ್ಲಿ ಹಾಕ್ತಾರೆ ಅಂದ್ರೆ ಇದು ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದರೆ ಜನರಿಗೆ ಹೇಳ್ತಾರೆ. ನೋಡುವುದಕ್ಕೆ ಅದಕ್ಕೊಂದು ಜಸ್ಟ್ ಬ್ಲ್ಯಾಕ್ ಪೇಪರ್ ಇದು. ಫಸ್ಟ್ ಇದನ್ನು ಒಂದು ಕೆಮಿಕಲ್ ಒಂದು ಹೀಟ್ ಮಾಡಬೇಕು, ಅದಾದ್ಮೇಲೆ ಒಂದು ಲಿಕ್ವಿಡಲ್ಲಿ ಹಾಕಬೇಕು. ಹಾಕಿ ನಂತರ ಇದು ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದರೆ ಮೋಸ ಮಾಡ್ತಾರೆ. ಒರಿಜಿನಲ್ ನೋಟಲ್ಲಿ ಕೋಟಿಂಗ್ ಇರ್ತದೆ, ಹೀಟ್ ಮಾಡ್ತಾರೆ, ಒಂದು ಕೆಮಿಕಲಲ್ಲಿ ಹಾಕ್ತಾರೆ, ಈಗ ಕರೆನ್ಸಿ ನೋಟ್ ಸಿಗ್ತದೆ. ಸೊ ಇದೇ ರೀತಿಯಲ್ಲಿ ನಾರ್ಮಲ್ ಬ್ಲ್ಯಾಕ್ ಕಲರ್ ಪೇಪರನ್ನು ಇಟ್ಕೊಂಡು ಒಂದು ಬಂಡಲ್ ಆಗಿ ಇಟ್ಕೊಂಡಿರ್ತಾರೆ. ಈ ಬಂಡಲ್ಸ್ ಎಲ್ಲ ಕರೆನ್ಸಿ ನೋಟ್ ಆಗುತ್ತದೆ. ನಿಮಗೆ ಎರಡೇ ಬೇಕಾಗ್ತದೆ, ಈ ಮೆಷಿನ್ ಬೇಕಾಗ್ತದೆ ಮತ್ತು ಈ ಕೆಮಿಕಲ್ ಬೇಕಾಗ್ತದೆ. ಮೆಷಿನಲ್ಲಿ ಹೀಟ್ ಮಾಡಿ ಕೆಮಿಕಲಲ್ಲಿ ಹಾಕ್ಬಿಡ್ತಾರೆ ಅಂದರೆ ಈಗ ನನ್ನ ಬ್ಯಾಗಲ್ಲಿ ಇರುವ ಅಷ್ಟು ಒಂದು ಕರೆನ್ಸಿ ನೋಟನ್ನು ಕೂಡ ಬ್ಲ್ಯಾಕ್ ನೋಟ್ ಕೂಡ ಕರೆನ್ಸಿ ಆಗಿಬಿಡ್ತು ಅಂದರೆ ಮೋಸ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಪೇಪರ್ ಕರೆನ್ಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾರ್ಮಲ್ ಕರೆನ್ಸಿ ಪೇಪರಲ್ಲಿ ಕೋಟಿಂಗ್ ಮಾಡಿ ಮೋಸ ಮಾಡಿರ್ಬೋದು. ಇದು ಯಾರು ಹೆಂಗೆ ಅಂದರೆ ನೋಡೋ ಸಂದರ್ಭದಲ್ಲಿ ಜಯಶ್ರೀ ಬಾಬು ಎಂಬ ಒಂದು ಲೇಡಿ ಒಂದು ಮಹಾರಾಷ್ಟ್ರನಲ್ಲಿ ಇರ್ತಾಳೆ. ಅವನಿಗೆ ಇಲ್ಲಿ ಗೋಕಾಕಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಎಂಬವನ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಇವರಿಬ್ಬರಿಗೆ ಪರಿಚಯ ಆಗುವಾಗ ಆ ಲೇಡಿ ಮಹಾರಾಷ್ಟ್ರದಲ್ಲಿ ಇದ್ದಾಗ ಮೋಸ ಮಾಡುವುದು ಕಂಡು ಬಂದಿರ್ತದೆ. ಇವನಿಗೆ ಗೋಕಾಕಲ್ಲಿ ಮಾಡೋಣ ಅಂದರೆ ಇವರಿಬ್ಬರು ಸೇರಿ ಪ್ಲಾನ್ ಮಾಡ್ತಾರೆ. ಇವರ ಜೊತೆಗೆ ಪರಶುರಾಮ್ ಬಡ್ಕಾಲಿ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಆಲ್ರೆಡಿ ಅವನ ಮೇಲ್ಗಡೆ ಒಂದು 3 ರಾಬರಿ ಕೇಸ್ ಇದೆ, ಇವನು ಕೂಡ ಸೇರ್ಕೊಳ್ತಾನೆ. ಮತ್ತು ಇಮ್ರಾನ್ ಬಾಬಾಜಾನ್ ಜುನಾಜಿ ಇವನು ಗೋಕಾಕ್ ಇವನು ಕೂಡ ಅದರಲ್ಲಿ ಸೇರಿಕೊಳ್ತಾನೆ. ಒಟ್ಟು 3 ಜನ ಗೋಕಾಕ್ನಿಂದ ಮಹಾರಾಷ್ಟ್ರದಿಂದ ಒಂದು 5 ಜನವನ್ನು ಕರೀತಾರೆ ಈ ಅಫೆನ್ಸ್ ಅನ್ನು ಮಾಡುವುದಕ್ಕೆ. ಸೊ ಜಯಶ್ರೀ ಕಾಂಬ್ಳೆ, ಮಣಿಷಾ ರಾಜು ಗೈಕ್ವಾಡ್ ಇವರು ಕೂಡ ಮಹಾರಾಷ್ಟ್ರದವರು, ಮತ್ತು ಉಜ್ವಾಲ್ ತುಳಸಿರಾಮ್ ಇವನು ಕೂಡ ಮಹಾರಾಷ್ಟ್ರದವನು, ಮತ್ತು 2 ಮಹಾರಾಷ್ಟ್ರದ 2 ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆನಂದ್ ಪ್ರಕಾಶ್ ನರ್ವಾಡೆ ಇವನು ಪೊಲೀಸ್ ಕಾನ್ಸ್ಟೇಬಲ್ ಠಾಣೆಯಲ್ಲಿ ಇದ್ದಾನೆ. ದಿಲ್ದರ್ ರಬಾನಿ ಶೇಖ್ ಹೆಡ್ ಕಾನ್ಸ್ಟೇಬಲ್ ಕ್ರೈಮ್ ಬ್ರಾಂಚ್ ಪಲ್ಗಾರ್ ಮಹಾರಾಷ್ಟ್ರ. 2 ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಆಗಿಕೊಂಡು ಇಂಥ ಒಂದು ಅಫೆನ್ಸ್ ಅನ್ನು ಮಾಡಿದ್ದಾರೆ. ಇವರು ಎಲ್ಲರನ್ನೂ ಕೂಡ ಅರೆಸ್ಟ್ ಆಗಿದೆ. ಇದರಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಬಿಟ್ಟು ಉಳಿದ 7 ಜನವನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇದಕ್ಕೆ ಯೂಸ್ ಮಾಡಿರುವ ಹೀಟಿಂಗ್ ಮೆಷಿನ್ ಒಂದು, ಮತ್ತು ಅದು ಬ್ಲ್ಯಾಕ್ ಪೇಪರ್ಸ್ ಇರುವುದು, ಮತ್ತು ಆ ಕೆಮಿಕಲ್ ಯಾವುದೋ ಒಂದು ಕೆಮಿಕಲ್ ಅಂದರೆ ಹೇಳಿದಾನ ಎಲ್ಲನೂ ಕೂಡ ನಾವು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ನಮ್ಮ DSP ರವಿನಾಯಕ್ ಮತ್ತು CP ಅವರು, PSI ಕಿರಣ್ ಮತ್ತು ಎಂಟೈರ್ ಟೀಮ್ ಒಂದು ಮಾಹಿತಿಯನ್ನು ತಕ್ಷಣ ರೆಸ್ಪಾಂಡ್ ಮಾಡಿ ಇಂಥ ಒಂದು ಅಕ್ಯೂಸರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.